ಕಿಂಗ್ ಸ್ಟಾರ್ ಯಶ್ ಜನ್ಮದಿನಕ್ಕೆ ಟಾಕ್ಸಿಕ್ ಸಿನಿಮಾದ ಟೀಸರ್ ಧಮಾಕ ಮಾಡಿತ್ತು. ಒಳ್ಳೆ ಮಾತುಗಳಿಗಿಂತಲೂ ಇದೇನಿದು ಹೀಗಿದೆ ಎಂದವರೇ ಹೆಚ್ಚು. ಆದ್ರೆ ಯಶ್ ತಾಯಿ ಈ ಟೀಸರ್ ಬಗ್ಗೆ ಮಾತನಾಡಿದ್ದಾರೆ. ಟಾಕ್ಸಿಕ್ ಚಿತ್ರದ ಟೀಸರ್ ಅನ್ನ ಅಟ್ರಾಕ್ಷನ್ಗಾಗಿ ಆ ರೀತಿ ಮಾಡಿದ್ದಾರೆ. ಟೀಸರೇ ಇಡೀ ಸಿನಿಮಾ ಅಲ್ಲ. ಟೀಸರ್ ಅನ್ನೋದು ಒಂದು ಇನ್ವಿಟೇಷನ್ ಆಗಿರುತ್ತೆ. ಇಡೀ ಸಿನಿಮಾ ಬೇರೆ ಇದೆ. ಟೀಸರ್ ನೋಡಿಯೇ ಸಿನಿಮಾ ಅಳಿಬೇಡಿ. ಟಾಕ್ಸಿಕ್ ಚಿತ್ರದಲ್ಲಿ ಬೇರೆ ವಿಷಯ ಇದೆ. ಈ ಹಿಂದಿನ ಯಾವ ಯಶ್ ಸಿನಿಮಾದಲ್ಲಿ ವಲ್ಗಾರಿಟಿ ಇದೆ ಹೇಳಿ? ಚಿತ್ರ ನೋಡೋದಕ್ಕೆ ಥಿಯೇಟರ್ಗೆ ಹೋಗಿ ಎದ್ದು ಬಂದಿರೋದು ಇದೆಯಾ? ಇಲ್ಲ ಅಲ್ವಾ? ಫಾರಿನ್ ಅವರು ನಮ್ಮ ಕನ್ನಡ ಚಿತ್ರಗಳನ್ನು ಯಾಕೆ ನೋಡ್ತಾರೆ ಹೇಳಿ? ಅವರ ಟೇಸ್ಟ್ಗೆ ತಕ್ಕನಾಗಿಯೇ ಸಿನಿಮಾ ಮಾಡಬೇಕಾಗತ್ತೆ. ಆ ರೀತಿಯೇ ಟೀಸರ್ ಇದೆ. ಹಾಗೆ ಇಂದಿನ ಜನರ ಅಭಿರುಚಿಗೆ ತಕ್ಕನಾಗಿಯೇ ಸಿನಿಮಾ ಮಾಡಬೇಕಾಗಿದೆ. ಹಾಗಾಗಿಯೇ ಯಶ್ ಅವರ ಟಾಕ್ಸಿಕ್ ಚಿತ್ರದ ಟೀಸರ್ ಆ ರೀತಿ ಇದೆ. ಅದು ಬಿಟ್ಟರೆ ಇಡೀ ಸಿನಿಮಾ ಬೇರೆ ಇದೆ ಅಂತಲೇ ಯಶ್ ತಾಯಿ ಪುಷ್ಪಾ ಅರುಣ್ ಕುಮಾರ್ ಅವರು ಹೇಳ್ಕೊಂಡಿದ್ದಾರೆ. ಕನ್ನಡದಲ್ಲಿ ವಲ್ಗರ್ ಇರೋ ಸಿನಿಮಾಗಳು ಎಲ್ಲಿವೆ ಹೇಳಿ? ಮಚ್ಚು ಲಾಂಗು ಇರೋ ಸಿನಿಮಾಗಳನ್ನು ಯುವಕರು ನೋಡ್ತಾರೆ. ಅವರು ಇಷ್ಟಪಡುವ ರೀತಿಯಲ್ಲಿ ಇಂದಿನ ಡೈರೆಕ್ಟರ್ಸ್ ಸಿನಿಮಾ ಮಾಡ್ತಾ ಇದ್ದಾರೆ. ಹಿಂದಿನ ಕಾಲದ ರೀತಿಯ ಚಿತ್ರಗಳನ್ನು ಇಂದಿನ ಯಾವ ಯುವಕರು ನೋಡ್ತಾರೆ ಹೇಳಿ? ಅವರು ನೋಡುವ ಹಾಗೆ ಇದ್ರಾಯಿತು. ನಮ್ಮ ಡೈರೆಕ್ಟರ್ಸ್ ಅಂತಹದ್ದೇ ಸಿನಿಮಾ ಮಾಡ್ತಾರೆ. ಆದರೆ ಇಂದಿನ ಸಿನಿಮಾ ಪ್ರೇಕ್ಷಕರ ಅಭಿರುಚಿ ಬದಲಾಗಿದೆ. ಅವರ ಬೇಡಿಕೆಯಂತೆ ಸಿನಿಮಾ ಆಗ್ತಾ ಇವೆ ಅನ್ನೋದನ್ನೇ ಪುಷ್ಪಾ ಅರುಣ್ ಕುಮಾರ್ ಹೇಳ್ಕೊಂಡಿದ್ದಾರೆ. ಯಾವ ಚಿತ್ರ ವಲ್ಗರ್ ಆಗಿದೆ ಹೇಳಿ? ನಮ್ಮ ಕೊತ್ತಲವಾಡಿ ಚಿತ್ರ ಸಾಂಸಾರಿಕ ಚಿತ್ರ ಅಲ್ವೇ? ಈ ಚಿತ್ರಕ್ಕೆ ಥಿಯೇಟರ್ ಸಿಗಲಿಲ್ಲ ಬಿಡಿ. ಆದರೆ ಕನ್ನಡದಲ್ಲಿ ಜನರ ಅಭಿರುಚಿಗೆ ತಕ್ಕನಾದ ಚಿತ್ರಗಳೇ ಬರ್ತಿವೆ ಅಂತಲೂ ಪುಷ್ಪಾ ಅರುಣ್ ಕುಮಾರ್ ಮಾಧ್ಯಮದ ಮುಂದೆ ಹೇಳ್ಕೊಂಡಿದ್ದಾರೆ. ಕನ್ನಡದಲ್ಲಿ ಯಶ್ ದೊಡ್ಡ ಚಿತ್ರ ಮಾಡಿದ್ದಾರೆ. ವಿಜಯ್ ಅವರು ಜನನಾಯಕನ್ ಚಿತ್ರವು ದೊಡ್ಡ ಚಿತ್ರವೇ ಆಗಿದೆ. ನಾವು ಮಾಡ್ತಾ ಇಲ್ಲ, ಹಾಗೆ ಮಾಡಲೇಬಾರ್ದು ಅಂತಲೂ ಇಲ್ಲ. ಆದರೆ ನಮ್ಮ ಕನ್ನಡದಲ್ಲಿ ದೊಡ್ಡ ಚಿತ್ರ ಬರ್ತಾ ಇದೆ ಅಂತ ಹೆಮ್ಮೆ ಪಡಬೇಕಾ? ಇಲ್ಲವೇ ತಡವಾಗ್ತಾ ಇದೆ ಅಂತ ಬೇಸರ ಪಟ್ಕೊಳ್ಬೇಕಾ? ನೀವೇ ಹೇಳಿ ಅಂತಲೇ ನಿರ್ಮಾಪಕಿ ಪುಷ್ಪಾ ಅರುಣ್ ಕುಮಾರ್ ಮಾಧ್ಯಮಗಳ ವರದಿಗಾರರಿಗೆ ಪ್ರಶ್ನೆ ಮಾಡಿದ್ದಾರೆ ಅಂತ ಹೇಳ್ಬೋದು.